ಮತ್ತೊಂದು ಪ್ರಮುಖವಾದಂತಹ ಸುದ್ದಿ. ಹಿಂದೂ ಮುಖಂಡ ಅರುಣ್ ಪುತ್ತಿಲ ಬಿಜೆಪಿಯನ್ನ ಸೇರ್ತಾರ ಅನ್ನೋದಿರುವಂತಹ ದೊಡ್ಡ ಪ್ರಶ್ನೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಬೀಳಲಿದೆ ಮಹತ್ವದ ನಿರ್ಧಾರ. ಪುತ್ತೂರಿನಲ್ಲಿ ಪುತ್ತಿಲ ಪರಿವಾರದಿಂದ ಬೃಹತ್ ಸಮಾವೇಶದಲ್ಲಿ ಸಾವಿರಾರು ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಕಾರ್ಯಕರ್ತರ ಅಭಿಪ್ರಾಯವನ್ನ ಪಡೆಯಲಿದ್ದಾರೆ ಅರುಣ್ ಪುತ್ತಿಲ. ಪುತ್ತಿಲ ಪರಿವಾರದ ಅಧ್ಯಕ್ಷ ಪ್ರಸನ್ನ ಮಾರ್ತಾ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ. ಬಿಜೆಪಿಗೆ ಬರೋದಾದ್ರೆ ಪುತ್ತಿಲ ಪರಿವಾರ ವಿಸರ್ಜಿಸಿ ಬನ್ನಿ. ಅರುಣ್ ಪುತ್ತಿಲಾಗೆ ಕಂಡೀಷನ್ ಅನ್ನ ಹಾಕಲಾಗಿದೆ ಬಿಜೆಪಿಯ ನಾಯಕರಿಂದ. ಹೀಗಾಗಿ ಕಾರ್ಯಕರ್ತರ ಅಭಿಪ್ರಾಯವನ್ನ ಸಂಗ್ರಹ ಮಾಡೋದಕ್ಕಾಗ್ತಾ ಇರುವಂತಹ ಸಮಾವೇಶ ಇದು. ಸಮಾವೇಶದ ನಂತರದಲ್ಲಿ ಒಂದು ನಿರ್ಧಾರಕ್ಕೆ ಬರಲಾಗುತ್ತೆ. ಕಾರ್ಯಕರ್ತರು ಏನ್ ಹೇಳ್ತಾರೆ, ಬಿಜೆಪಿಯ ನಾಯಕರು ಮಾಡಿರುವಂತಹ ಕೊಟ್ಟಿರುವಂತಹ ಕಂಡೀಷನ್ಗೆ ಒಪ್ಕೊಂಡಿದ್ದೆ ಆದ್ರೆ ಅರುಣ್ ಪುತ್ತಿಲ ಬಿಜೆಪಿಗೆ ಸೇರೋದು ಫಿಕ್ಸ್. ಹೀಗಾಗಿ ಈ ಸಮಾವೇಶ ಸಹ ಸಾಕಷ್ಟು ಮಹತ್ವ ಪಡೆದುಕೊಳ್ಳುತ್ತೆ. ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಸಹ ಹೊರಬೀಳಲಿದೆ. ಹಿಂದೂ ಮುಖಂಡ ಅರುಣ್ ಪುತ್ತಿಲ ನಡೆ ಏನು ಅನ್ನುವಂಥದ್ದು ಈಗ ಮುಂದಿರುವಂತಹ ಪ್ರಶ್ನೆ. ಈಗಾಗಲೇ ಬಿಜೆಪಿ ಸೇರಬೇಕು ಅಂತ ಪುತ್ತಿಲ ಪರಿವಾರದ ಒಂದು ಬಣ ಒತ್ತಾಯವನ್ನ ಮಾಡ್ತಾ ಇದೆ. ಆದರೆ ಮತ್ತೊಂದು ಬಣ ಸುತಾರ ಇದಕ್ಕೆ ಒಪ್ತಾ ಇಲ್ಲ. ಪುತ್ತಿಲ ಪರಿವಾರದ ನಡುವೆನೇ ಗೊಂದಲ ಇದೆ. ಹಾಗಾಗಿ ಆ ಗೊಂದಲವನ್ನ ಬಗೆಹರಿಸಿಕೊಂಡು ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಸಭೆ. ಪುತ್ತೂರಿನಲ್ಲಿ ಪುತ್ತಿಲ ಪರಿವಾರದಿಂದ ಸಭೆ. ಆ ಸಭೆಯಲ್ಲಿ ಅರುಣ್ ಪುತ್ತಿಲ ಅವರ ಮುಂದಿನ ನಿರ್ಧಾರ ಏನು ಅನ್ನೋದು ನಿರ್ಧಾರ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್, ಹಿಂದೂ ಮುಖಂಡ ಅರುಣ್ ಪುತ್ತಿಲ ಅವರ ಮುಂದಿನ ನಡೆ ಏನು ಅನ್ನುವಂಥದ್ದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅವರು ಬಿಜೆಪಿ ಸೇರ್ಪಡೆ ಆಗ್ತಾರಾ ಅಥವಾ ಲೋಕಸಭೆ ಚುನಾವಣೆಗೆ ಸ್ವತಂತ್ರವಾಗಿಯೇ ಸ್ಪರ್ಧೆಯನ್ನ ಮಾಡ್ತಾರಾ ಅನ್ನುವಂಥದ್ದು. ಸೊ ಮೀಟಿಂಗ್ ಆರಂಭ ಆಗಿದೆಯಾ? ಸದ್ಯ ಏನು ಅಪ್ಡೇಟ್ ಸಿಗ್ತಾ ಇದೆ? ವೀಣಾ, ಏನಂದ್ರೆ ಈಗಾಗಲೇ ಪುತ್ತಿಲ ಪರಿವಾರದ ಸಮಾಲೋಚನಾ ಸಮಾವೇಶ ಆರಂಭ ಆಗಿರುವಂತದ್ದು. ಈ ಒಂದು ಸಮಾವೇಶಕ್ಕೆ ಈಗಾಗಲೇ ಅರುಣ್ ಪುತ್ತಿಲ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಸಮಾಲೋಚನಾ ಸಮಾವೇಶ ಆರಂಭ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಬಿಜೆಪಿಗೆ ಅರುಣ್ ಪುತ್ತಿಲ ಬರ್ತಾರಾ ಮತ್ತು ಅರುಣ್ ಪುತ್ತಿಲ ಬಿಜೆಪಿಯಿಂದ ಹೊರಗಡೆ ಹೋಗಿ ಪ್ರತ್ಯೇಕವಾಗಿ ನಿಲ್ತಾರಾ ಅನ್ನುವುದರ ಬಗ್ಗೆ ಬಹುತೇಕವಾಗಿ ಈ ಒಂದು ಸಮಾವೇಶದಲ್ಲಿ ಅಂತಿಮವಾದ ನಿರ್ಧಾರ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಯಾಕಂದ್ರೆ ಕಳೆದ ಬಾರಿ ಅವರು ಪುತ್ತೂರಿನಲ್ಲಿ ಚುನಾವಣೆಗೆ ನಿಂತ ಸಂದರ್ಭದಲ್ಲೂ ಕೂಡ ಅವರು ಕಾರ್ಯಕರ್ತರ ಮೂಲಕವೇ ಕಾರ್ಯಕರ್ತರಿಗೋಸ್ಕರವೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂಥದ್ದು ಮತ್ತು ಆ ಸಂದರ್ಭದಲ್ಲಿ ಇಡೀ ಕಾರ್ಯಕರ್ತ ಸಮೂಹದ ಒಟ್ಟು ಅಭಿಪ್ರಾಯಗಳನ್ನ ಪಡೆದೇ ಅವರು ಪರ್ಯಾಯವಾಗಿ ಚುನಾವಣೆಗೆ ಹೋಗಿದ್ದಂಥದ್ದು. ಆದ್ರೆ ಈ ಬಾರಿ ಆಗಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಅವರು ಪರ್ಯಾಯವಾಗಿ ನಿಲ್ಬೇಕಾ ಅಥವಾ ಬೇಡವಾ ಅನ್ನುವಂಥದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಅದರ ಜೊತೆಗೆ ಈ ಒಂದು ಸಮಾವೇಶದ ಉದ್ದೇಶ ಕೂಡ ಅಷ್ಟೇ. ಯಾಕಂದ್ರೆ ಮುಂದಿನ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಅದರ ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಲವು ನಾಯಕರು ಅರುಣ್ ಪುತ್ತಿಲ ಅವರ ಮನವೊಲಿಕೆಯನ್ನ ಮಾಡುವಂತ ಕೆಲಸಗಳನ್ನ ಮಾಡಿರುವಂತದ್ದು ಮತ್ತು ಬಿಜೆಪಿಯ ಅನೇಕ ಮುಖಂಡರುಗಳ ಜೊತೆಗೆ ಸೇರಿ ಆ ಮಾತುಕತೆಗಳು ಕೂಡ ಆಗಿದೆ. ಅಂದ್ರೆ ಅವರು ಪಕ್ಷಕ್ಕೆ ಹೋಗ್ಬೇಕಾ, ಪಕ್ಷಕ್ಕೆ ಬರ್ಬೇಕಾ ಅನ್ನುವಂಥದ್ರ ಬಗ್ಗೆ. ಅದರ ಜೊತೆಗೆ ರಾಜ್ಯದ ಅನೇಕ ಬಿಜೆಪಿ ನಾಯಕರು ಒಂದಷ್ಟು ಕಂಡೀಷನ್ ಗಳನ್ನ ಹಾಕಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಅವರು ಬಿಜೆಪಿಗೆ ಬರೋದಾದ್ರೆ ಪುತ್ತಿಲ ಪರಿವಾರವನ್ನ ಅವರು ವಿಸರ್ಜನೆ ಮಾಡಿಬಿಟ್ಟು ಬರಬೇಕು. ಅದರ ಜೊತೆಗೆ ಯಾವುದೇ ರೀತಿಯಾದಂತಹ ಹುದ್ದೆಯ ಆಕಾಂಕ್ಷೆಗಳನ್ನ ಅವ್ರು ಇಟ್ಕೊಂಡಿರಬಾರದು ಅನ್ನುವಂತ ಬೇರೆ ಬೇರೆ ಇದನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಇದೆಲ್ಲವೂ ಕೂಡ ಕೌಂಟ್ ಆಗುತ್ತೆ. ಹಾಗಾಗಿ ಇವತ್ತಿನ ಸಭೆಯಲ್ಲಿ ಅಭಿಪ್ರಾಯವನ್ನ ಪಡೆದೇ ಅವರು ಈ ಒಂದು ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇರುವಂತದ್ದು. ಎಸ್ ಥ್ಯಾಂಕ್ ಯು ಭರತ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.